ನಮಸ್ಕಾರ, ಮೈ ಫ್ಯಾಷನ್ ಮೈ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇಲ್ಲಿ ಶೋ ಮಾಡ್ತಿರೋ ಥರ ಈ ಥರ ಸಿಂಗಲ್ ಲೇಯರ್ ಕುಚ್ಚು ಅಂದರೆ ಒಂದೇ ಸರಿ ಹಾಕುವಂಥ ಕುಚ್ಚು. ಇಲ್ಲಿ ಕುಚ್ಚು ಬಂದಿಲ್ಲ, ಬರೀ ಕ್ರೋಶ ಡಿಸೈನ್ಸ್, ಹಾಫ್ ಕ್ರೋಶ ಡಿಸೈನ್ಸ್ ಅಷ್ಟೇ ಇದೆ. ಈ ಥರ ಡಿಸೈನ್ನ ಯಾವ ಥರ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಮೊದಲು ದಾರನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಸರಿ ದಾರನ ಮೇಲೆ ತೆಗೆದು ನಾವಿಲ್ಲಿ 2 ಚೈನ್ ಹಾಕಬೇಕು. 2 ಚೈನ್ ಹಾಕಾದ್ಮೇಲೆ ನೋಡಿ, 2 ಚೈನ್ ಹಾಕಾದ್ಮೇಲೆ ನೀಡಲ್ ಮೇಲೆ 2 ಸರಿ ದಾರ ತೆಗೀರಿ. ನೀಡಲ್ ಮೇಲೆ 2 ಸರಿ ದಾರ ತೆಗೆದು ಈ ಚೈನ್ ಏನು ಹಾಕಿದ್ವಿ ಅದೆಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಮತ್ತೊಂದು ಸರಿ ದಾರ ತೆಗಿಬೇಕು ಬಟ್ಟೆ ಮೇಲೆ. ನೋಡಿ, ಇವಾಗ ಇದನ್ನು ಟ್ರಿಬಲ್ ಕ್ರೋಶ ಮಾಡೋಣ. ನೋಡಿ, 1 2 3, ಎರಡರಲ್ಲೊಂದು ಹಾಕಿ ನಾವು ಇವಾಗ ಟ್ರಿಬಲ್ ಕ್ರೋಶ ಮಾಡಬೇಕು. ಇವಾಗ 2 ಚೈನ್ ಹಾಕಿದ್ದೀನಿ. 2 ಚೈನ್ ಹಾಕಾದ್ಮೇಲೆ 2 ಸರಿ ನೀಡಲಲ್ಲಿ ದಾರ ತೆಗೆದು ಬಟ್ಟೆಗೆ ನಾಟ್ ಮಾಡಿ ಒಂದು ಕಂಬನ ಕ್ರಿಯೇಟ್ ಮಾಡಿದ್ದೀನಿ. ಇವಾಗ ನೋಡಿ, ನೋಡಿ ಈ ಥರ ಡಬಲ್ ಕ್ರೋಶ ಮಾಡ್ಕೊಂಡು ಹೋಗ್ಬೋದು ನಾವು. ನೋಡಿ, ಕಾಣಿಸ್ತಿರ್ಬೋದು ನಿಮಗೆ. ಇವಾಗ ಮತ್ತೆ ಸೂಜಿ ಮೇಲೆ ಒಂದು ಸರಿ ದಾರ ತೆಗೆದು ದಾರ ಕೆಳಗಿಂದ ಒಂದು ಸರಿ ದಾರ ತೆಗೆದು ಇವಾಗ ಆಯಿತು, ಕಾಣಿಸ್ಬೋದು ನಿಮಗೆ. ನೋಡಿ, ನೀಡಲ್ ಮೇಲೆ ಒಂದು ಸರಿ ದಾರ ತೆಗೆದು ಕಂಬದ ಹಿಂದ್ಗಡೆಯಿಂದ ಒಂದು ಸರಿ ದಾರ ತೆಗೆದು ಡಬಲ್ ಕ್ರೋಶ, ಒಂದು ಸರಿ ನೀಡಲಲ್ಲಿ ಒಂದು ಸರಿ ಕಂಬದ ಹಿಂದ್ಗಡೆಯಿಂದ ದಾರ ತೆಗಿಬೇಕು. ನೋಡಿ, ಎರಡರಲ್ಲೊಂದು ಮಾಡಿ ಕ್ರೋಶನ ಮಾಡ್ಕೋಬೇಕು. ನೋಡಿ, ಈ ಥರ ನಾವು ಕಂಬನ ಕ್ರಿಯೇಟ್ ಮಾಡ್ಕೊಂಡು ಆರ್ಚ್ನ ಫುಲ್ ಮಾಡಬೇಕಾಗುತ್ತೆ. ಇಲ್ಲಿ ಹಾಫ್ ಆರ್ಚ್ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ. ನೋಡಿ, 7ರಿಂದ 8 ಅಥವಾ 9 ಹಿಡಿಬಹುದು. ಇದು ಮ್ಯಾಕ್ಸಿಮಮ್ ಅಂದರೆ. ನೋಡಿ, ಈ ಥರ ನಾವು ಮಾಡಬೇಕಾಗತ್ತೆ. ನೋಡಿ, ಎಷ್ಟು ನೀಟಾಗಿ ಬರ್ತಾ ಇದೆ, ಕಾಣಿಸ್ತಿರ್ಬೋದು ಇವಾಗ ನಿಮಗೆ. ನೋಡಿ, ಎಷ್ಟು ನೀಟಾಗಿ ಬಂದಿದೆ. ಇವಾಗ ಇದು ಫಿಲ್ ಆಯಿತು. ಈ ಫಿಲ್ಲಿಂಗ್ ಆದಮೇಲೆ ನಾವಿಲ್ಲೇನು ಕಂಪ್ಲೀಟ್ ಮಾಡಿರ್ತೀವಿ ಈ ಹಾಫ್ ಆರ್ಚ್ನ ಈ ಥರ ಇಟ್ಟು ನೋಡಿ ಬಟ್ಟೆ ಮೇಲೆ. ನೋಡಿ, ಈ ಥರ ನೀಡಲಲ್ಲಿ ಹಿಡ್ಕೊಂಡು ಈ ಥರ ಇಟ್ಟು ನೋಡಿ. ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಡೈರೆಕ್ಟಾಗಿ ಲಾಕ್ ಹಾಕಬೇಕು. ನೋಡಿ, ಈ ಥರ. ನೋಡಿ, ಇನ್ನೊಂದು ಸ್ವಲ್ಪ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ನೀಡಲಲ್ಲಿ ಇಟ್ಬಿಟ್ಟು ನೋಡಿ, ಈ ಥರ ನೀಡಲಲ್ಲಿಟ್ಟು ಇದೆಲ್ಲಿಗೆ ಬರುತ್ತೆ ಈ ಡಿಸೈನು ಬಟ್ಟೆ ಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇವಾಗ ಇಲ್ಲಿಗೆ ಬರ್ತಾ ಇದೆ. ಇಲ್ಲಿಗೆ ನಾವು ಲಾಕ್ ಮಾಡಬೇಕಾಗುತ್ತೆ. ನೋಡಿ, ನೀಟಾಗಿ ಡೈರೆಕ್ಟ್ ಲಾಕ್ ಮಾಡಿಬಿಡೋಣ ಈ ಡಿಸೈನ್ನ. ನೋಡಿ, ಈ ಥರ ಲಾಕ್ ಮಾಡಿ ಫಿನಿಶ್ ಮಾಡಬೇಕು. ಇವಾಗ ಒಂದು ಹಾಫ್ ಕ್ರೋಶ ಡಿಸೈನು ಆಯಿತು. ಇವಾಗ ಏನು ಮಾಡಬೇಕು ಅಂದರೆ ಡೈರೆಕ್ಟು ಇದನ್ನು ಮಾಡಿದ್ವಲ್ಲ ಇದೇ ಥರನೂ ಕೂಡ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಬೋದು. ಇಲ್ಲ ನನಗೇನಾದರೂ ಬೀಡ್ ಬೇಕು ಅನ್ನೋದಾದರೆ ನೋಡಿ, ಇವಾಗ ನಾನು ತೋರಿಸ್ಕೊಡ್ತೀನಿ. ಈ ಲಾಕ್ ಆದಮೇಲೆ ಇಲ್ಲಿಗೆ ನಾವು ಬೀಡನ್ನ ಇನ್ಸಲ್ಟ್ ಮಾಡ್ಕೋಬೇಕು. ನೋಡಿ, ಕಾಣಿಸ್ತಿರ್ಬೋದು ನಿಮಗೆ. ಈ ಡಿಸೈನ್ ಲಾಕ್ ಆದಮೇಲೆ ಇಲ್ಲಿಗೆ ಬೀಡನ್ನ ಇನ್ಸಲ್ಟ್ ಮಾಡ್ಕೊಳ್ಳೋಣ. ರೌಂಡ್ ಯಾವ ಡಿಸೈನ್ ಆದರೂ ಇದ್ರೂ ಪರವಾಗಿಲ್ಲ, ಶೇಪ್ ರೌಂಡ್ ಇದ್ದರೆ ಚೆನ್ನಾಗಿ ಬರುತ್ತೆ ಈ ಡಿಸೈನ್ಗೆ. ನೋಡಿ, ಈ ಥರದ್ದೊಂದು ಬೀಡನ್ನ ಇನ್ಸಲ್ಟ್ ಮಾಡಿಕೊಂಡು ಇವಾಗ ನೋಡಿ 1 2 ಚೈನ್ ಹಾಕಿ ಮತ್ತು 1 2 ಸರಿ ಸೂಜಿ ಮೇಲೆ ದಾರ ತೆಗೆದು ನೋಡಿ ಲಾಕ್ ಮಾಡ್ಕೋಬೇಕು. ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು. ನೋಡಿ, ಇವಾಗ ಲಾಕ್ ಆಯಿತು. ಲಾಕ್ ಆದಮೇಲೆ ಟ್ರಿಬಲ್ ಕ್ರೋಶದ್ದೊಂದು ಕಂಬ ಮಾಡ್ಕೊಳ್ಳೋಣ. ನೋಡಿ, ಎರಡರಲ್ಲೊಂದು ಮಾಡಿ ಎರಡರಲ್ಲೊಂದು. ಇವಾಗ ಆಯಿತು. ಇವಾಗ ಇದಕ್ಕೆ ನಾನು ಹಾಫ್ ಆರ್ಚ್ನ ಇಲ್ಲೇನು ನಾನು ಮಾಡಿದ್ದೀನಿ ಈ ಥರ ಡಿಸೈನ್ನ ಇದಕ್ಕೆ ಕಂಪ್ಲೀಟ್ ಮಾಡ್ತೀನಿ. ಆವಾಗ ಬೀಡ್ನೂ ಹಾಕೊಂಡಾಗುತ್ತೆ, ಹಾಫ್ ಆರ್ಚ್ ಡಿಸೈನು ಕೂಡ ನಮಗೆ ಕಂಪ್ಲೀಟ್ ಆಗುತ್ತೆ. ನೋಡಿ, ಇವಾಗ ಸೂಜಿ ಮೇಲೆ ಒಂದು ಸರಿ ದಾರ ತೆಗಿಬೇಕು ಮತ್ತು ಕಂಬದ ಹಿಂದ್ಗಡೆಯಿಂದ ಒಂದು ಸರಿ ದಾರ ತೆಗೆದು ಡಬಲ್ ಕ್ರೋಶನ ಮಾಡೋಣ. ನೋಡಿ, ಎಷ್ಟು ನೀಟಾಗಿ ಬರ್ತಿದೆ.
ತುಂಬ ಸರಳವಾಗಿದೆ. ಗಮನ ಕೊಟ್ಟು ನೋಡಿಕೊಂಡ್ರೆ ನಿಧಾನಕ್ಕೆ ಮಾಡ್ಬೋದು ನಾವು. ನೋಡಿ, ಡಬಲ್ ಕ್ರೋಶನೇ ಸಾಕು, ತ್ರಿಬಲ್ ಕ್ರೋಶ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ. ಇದು ಬೇರೆ ಡಿಸೈನ್ ಥರ 2 ಸ್ಟೆಪ್ ಬರೋದಿಲ್ಲ, ಒಂದೇ ಸ್ಟೆಪ್ಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ನೋಡಿ, ಇಲ್ಲಿಂದ ಶುರು ಮಾಡಿದ್ರೆ ಎಂಡ್ಗೆ ಹೋಗೋ ತನಕ ನಮಗೆ ಫುಲ್ ಕಂಪ್ಲೀಟ್ ಆಗೋಗುತ್ತೆ. ಆಮೇಲೆ ಇದಕ್ಕೆ ಕುಚ್ಚು ನಮ್ಮ ಆಯ್ಕೆ ಆಗಿರುತ್ತೆ. ಬೇಕು ಅಂದರೆ ಕುಚ್ಚಿಗೆ ನಾವು ಗ್ಯಾಪ್ನ ಮಾಡ್ಕೋಬೋದು, ಇಲ್ಲ ಅಂತಂದರೆ ಡೈರೆಕ್ಟು ಡಿಸೈನ್ನೇ ಮಾಡ್ಕೋಬೋದು. ನಾನಿಲ್ಲಿ ಕುಚ್ಚಿಗೆ ಗ್ಯಾಪ್ನ ಮಾಡ್ಕೊಳ್ತಾ ಇಲ್ಲ. ನೆಕ್ಸ್ಟ್ ಡಿಸೈನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಗ್ಯಾಪ್ ಮಾಡ್ಕೋಬೇಕು. ಈ ಡಿಸೈನ್ಗೂ ಕೂಡ ನಮಗೆ ಕುಚ್ಚು ಬೇಕು ಅನ್ನೋದಾದರೆ ನೋಡಿ, ಡಬಲ್ ಕ್ರೋಶನ ಈ ಥರ ಕಂಪ್ಲೀಟ್ ಮಾಡ್ಕೋಬೇಕು ನಾವು. ಎಷ್ಟು ನೀಟಾಗಿ ಬರ್ತಿದೆ, ನೀವೇ ನೋಡಿ. 9 ಕಂಬಗಳನ್ನ ಕಂಪ್ಲೀಟ್ ಮಾಡಿ, ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಕಾಣಿಸ್ತಿರ್ಬೋದು ಇವಾಗ ನಿಮಗೆ. ಇವಾಗ ಇದನ್ನು ನಾನು ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಮೊದಲೇ ತೋರಿಸ್ದಾಗೆ ಬಟ್ಟೆ ಮೇಲೆ ಈ ಥರ ನೀಡಲಿಟ್ಟು ನೀಟಾಗಿ ಇವಾಗ ಈ ಜಾಗಕ್ಕೆ ನಾನು ನೀಟಾಗಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಇವಾಗ ಲಾಕು ಕೂಡ ಆಯಿತು. ಕಾಣಿಸ್ಬೋದು ನಿಮಗೆ ಎಷ್ಟು ನೀಟಾಗಿ ಬಂದಿದೆ ನೋಡಿ ಡಿಸೈನ್. ಇದೇ ಥರ ನಾನು ಇನ್ನೂ ಒಂದು ಸರಿ ಮಾಡಿ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಆರ್ಚ್ ಮಾಡಿದ್ವಲ್ಲ, ಅದು ಲಾಕ್ ಆದಮೇಲೆ, ಆರ್ಚ್ ಲಾಕ್ ಆದಮೇಲೆ ಒಂದು ಬೀಡನ್ನ ಇನ್ಸಲ್ಟ್ ಮಾಡಿಕೊಂಡು ಚಿಕ್ಕದಾಗಿ 2 ಚೈನ್ ಹಾಕ್ಕೊಳ್ಳಿ. ದೊಡ್ಡದಾಗಿ ಹಾಕಕ್ಕೆ ಹೋಗ್ಬಿಡಿ, ಚಿಕ್ಕದಾಗಿ 2 ಚೈನ್ ಹಾಕಿ ಇವಾಗ ಅದೆಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕ್ ಮಾಡಬೇಕು. ನೋಡಿ, ಇವಾಗ ಲಾಕ್ ಆಯಿತು. ಲಾಕ್ ಆದಮೇಲೆ ಒಂದು ಬೀಡನ್ನ ಹಾಕಾದ್ಮೇಲೆ ಚಿಕ್ಕದಾಗಿ 2 ಚೈನ್ ಹಾಕಾದ್ಮೇಲೆ ನೀಡಲ್ ಮೇಲೆ 2 ಸರಿ ದಾರ ತೆಗೀರಿ. 2 ಸರಿ ದಾರ ತೆಗೆದು ಲಾಕ್ ಮಾಡಬೇಕು ಬಟ್ಟೆಗೆ. ಬಟ್ಟೆಯಿಂದ ದಾರ ತೆಗೆದ್ಮೇಲೆ ನೋಡಿ, ಇಲ್ಲಿ ಟ್ರಿಬಲ್ ಕ್ರೋಶ ಮಾಡಬೇಕಾಗುತ್ತೆ. 2 ಮಾಡಿ ಇವಾಗ ಟ್ರಿಬಲ್ ಕ್ರೋಶ ಆಯಿತು. ಇಲ್ಲಿ ನೋಡ್ಬೋದು ನೀವು. ಈ ಟ್ರಿಬಲ್ ಕ್ರೋಶ ಆದಮೇಲೆ ನೋಡಿ, ಇವಾಗ ನಾವು ಡಬಲ್ ಕ್ರೋಶನ ಮಾಡೋಣ. ನೋಡಿ, ನೀಡಲ್ ಮೇಲೆ ಒಂದು ಸರಿ ದಾರ ತೆಗೆದು, ಮತ್ತು ನಾವೇನು ಕಂಬ ಕ್ರಿಯೇಟ್ ಮಾಡ್ಕೊಂಡಿದ್ವಿ, ಈ ಕಂಬ ನೀಡಲ್ ಮೇಲೆ ದಾರ ತೆಗೆದು, ಕಂಬದ ಹಿಂದ್ಗಡೆ ಒಂದು ಸರಿ ದಾರ ತೆಗೆದು ಇವಾಗ ಡಬಲ್ ಕ್ರೋಶನ ಮಾಡಬೇಕು. ನೋಡಿ, ಈ ಥರ ಡಬಲ್ ಕ್ರೋಶ ಮಾಡ್ಕೋಬೇಕು. ಕಾಣಿಸ್ತಿರ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಡಿಸೈನ್ ಅಂತ. ತುಂಬ ಸರಳವಾಗಿದೆ ಇದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಇದನ್ನು ಅರ್ಧ ದಿನದಲ್ಲಿ ಹಾಕಿ ಮುಗಿಸೋವಂಥ ಡಿಸೈನು, ಮತ್ತು 1 ಸ್ಟೆಪ್ ಡಿಸೈನ್ ಅಂತಲೂ ಕರೀತಾರೆ ಇದಕ್ಕೆ. 1 ಸ್ಟೆಪ್ ಡಿಸೈನು, 1 ಡೇ ಡಿಸೈನು, ಈ ಥರ ಎಲ್ಲ ನಾವು ಸಣ್ಣ ಸಣ್ಣ ಡಿಸೈನ್ಗಳನ್ನ ಬೇಗ ಮಾಡ್ಕೋಬೋದು. ನೋಡಿ ಎಷ್ಟು ಈಸಿಯಾಗಿ ಕಂಪ್ಲೀಟ್ ಆಗ್ತಾಯಿದೆ. ದಯವಿಟ್ಟು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೋಡಿ, ಇವಾಗ ಇದು ಕೂಡ ಆಯಿತು. ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ಎಲ್ಲ ಹಾಫ್ ಕ್ರೋಶ ಡಿಸೈನು. ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಫಿನಿಶಿಂಗ್ ಆದಮೇಲಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನಾನು ಆವಾಗಲೇ ಹೇಳ್ದಂಗೆ ಕುಚ್ಚನ್ನು ಹಾಕೋಬೇಕು ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನಿವಾಗ 3 ಹಾಫ್ ಕ್ರೋಶನ ನಾನಿವಾಗ 3 ಹಾಫ್ ಆರ್ಚ್ ಡಿಸೈನ್ನ ಹಾಕಿ ತೋರಿಸಿದ್ದೀನಿ. ನೋಡಿ ಕಾಣಿಸ್ತಿರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ಥರ ನಾನು ಫುಲ್ ಸೀರೆಗೆ ಹಾಕಿ ತೋರಿಸ್ಕೊಡ್ತೀನಿ. ನೋಡಿ, ಇವಾಗ ನಾನು ಅರ್ಧ ಸೀರೆಗೆ ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ ನೀವೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ನಾನು ಇದೇ ಥರ ಫುಲ್ ಸೀರೆಗೆ ಡಿಸೈನ್ನ ಕಂಪ್ಲೀಟ್ ಮಾಡ್ತೀನಿ. ನಾನು ಇನ್ನೊಂದು ಸರಿ ತೋರಿಸ್ಕೊಡ್ತೀನಿ ಯಾವ ಥರ ಹಾಕಬೇಕು ಅನ್ನೋದನ್ನು. ನೋಡಿ, ಮೊದಲಿಗೆ ಇವಾಗ 1 ಬೀಡನ್ನ ಇನ್ಸಲ್ಟ್ ಮಾಡ್ಕೋಬೇಕು. ನೋಡಿ, ಈ ಆರ್ಚ್ ಕಂಪ್ಲೀಟ್ ಆದಮೇಲೆ ಕಾಣಿಸ್ತಿರ್ಬೋದು ನಿಮಗೆ. ಈ ಆರ್ಚ್ ಏನಿದೆ, ಈ ಆರ್ಚು
ಕಂಪ್ಲೀಟ್ ಆದಮೇಲೆ ಇಲ್ಲಿಗೆ ಒಂದು ಬೀಡನ್ನ ನಾವು ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಬೀಡು ಇನ್ಸರ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಇಲ್ಲಿ ನಾವು ಚಿಕ್ಕದಾಗಿ ಎರಡು ಚೈನ್ ಹಾಕೋಣ. ನೋಡಿ ಕಾಣಿಸ್ಬೋದು ನಿಮಗೆ. ತುಂಬ ಲೆಂತ್ ಕೊಟ್ಟು ಹಾಕಬೇಡಿ ಚೈನ್ನ. ಚಿಕ್ಕದಾಗಿ 2 ಚೈನ್ ಹಾಕಿ ಸೂಜಿ ಮೇಲೆ 2 ಸರಿ ದಾರ ತೆಗೀರಿ. ನೋಡಿ ಈ ಚೈನ್ ಹಾಕಾದ್ಮೇಲೆ ಸೂಜಿ ಮೇಲೆ 2 ಸರಿ ದಾರ ತೆಗಿಬೇಕು. 2 ಸರಿ ದಾರ ತೆಗೆದಾದ್ಮೇಲೆ ನಾವಿಲ್ಲಿ ಸೀರೆಗೆ ನಾಟ್ ಮಾಡಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸೀರೆಗೆ ನಾಟ್ ಮಾಡಿ ಇವಾಗ ಇಲ್ಲಿ ಟ್ರಿಬಲ್ ಕ್ರೋಶ ಮಾಡಬೇಕಾಗುತ್ತೆ. ನೋಡಿ 2ರಲ್ಲೊಂದು 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 ಈ ಥರ ಟ್ರಿಬಲ್ ಕ್ರೋಶ ಮಾಡಾದಮೇಲೆ ಇಲ್ಲಿಗೆ ನಾವು ಡಬಲ್ ಕ್ರೋಶ ಮಾಡೋಣ. ಸೂಜಿ ಮೇಲೆ 1 ಸರಿ ದಾರ, ಕಂಬದ ಹಿಂದ್ಗಡೆಯಿಂದ 1 ಸರಿ ದಾರ. ನೋಡಿ ಇಲ್ಲಿ ಡಬಲ್ ಕ್ರೋಶ. ಟ್ರಿಬಲ್ ಕ್ರೋಶ ಮಾಡಿ ಏನು ಕಂಬ ಕ್ರಿಯೇಟ್ ಮಾಡಿದ್ವಿ ಆ ಕಂಬಕ್ಕೆ ಡಬಲ್ ಕ್ರೋಶ ಮಾಡಿ ಆರ್ಚ್ನ ಕ್ರಿಯೇಟ್ ಮಾಡಬೇಕು. ನೋಡಿ ಸೂಜಿ ಮೇಲೆ 1 ಸರಿ ದಾರ, ಕಂಬದ ಹಿಂದ್ಗಡೆಯಿಂದ 1 ಸರಿ ದಾರ. ನೋಡಿ 7ರಿಂದ 8ನ ನಾವು ಇಲ್ಲಿ ಹಾಕೋಬೇಕಾಗುತ್ತೆ. ಇದೇ ಥರ ನಾವು ಫುಲ್ ಸೀರೆಗೆ ಕಂಪ್ಲೀಟ್ ಮಾಡಿ ನಿಮಗೆ ನಾನು ತೋರಿಸ್ಕೊಡ್ತೀನಿ. ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ. ನೋಡಿ ಡಿಸೈನ್ನ ನಾನು ಫುಲ್ ಸೀರೆಗೆ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು. ನೋಡಿ ನಾನು ಫುಲ್ ಸೀರೆಗೆ ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ಥರ ವೀಡಿಯೋಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.